ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಖಂಡಿಸಿ ಬೃಹತ್ ಪ್ರತಿಭಟನೆ. ರಾಯಭಾಗ ಪಟ್ಟಣದ ಅಬಾಜಿ ಸರ್ಕಲ್ನಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನು ಭೀಮ್ ಆರ್ಮಿ ಏಕತಾ ಮಿಷನ್ ಸಂಘಟನೆ ಕಾರ್ಯಕರ್ತರು ವಿದ್ಯಾರ್ಥಿಗಳು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಹಾಗೂ ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆದಿರುವ ಹಲ್ಲೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡಿದರು. ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರುವ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲ ಸೂಚಿಸಿ ರಾಯಭಾಗ್ನಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲೋದಿಲ್ಲ ಅಂತ ಸ್ಪಷ್ಟಪಡಿಸಿದರು. ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಹೋರಾಟ ಇನ್ನಷ್ಟು ತೀವ್ರ ಸ್ವರೂಪ ಪಡೆಯಲು ಸಾಧ್ಯತೆ ಇದೆ ಅಂತ ವಕೀಲರಾದ ಶ್ರೀ ಗಣೇಶ್ ಕಾಂಬ್ಳೆ ಅವರು ಮಾತನಾಡಿದರು. ಈ ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು, ವಿದ್ಯಾರ್ಥಿಗಳು ಮಾತನಾಡಿದರು. ವಿದ್ಯಾರ್ಥಿಗಳ ಮೇಲಿನ ಅನ್ಯಾಯವನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಿದರು. ವಿದ್ಯಾರ್ಥಿಗಳು ಬೇಡಿಕೆಗಳನ್ನು ಸರ್ಕಾರಕ್ಕೆ ಕೂಡಲೇ ಪರಿಗಣಿಸಿ ನ್ಯಾಯ ಒದಗಿಸಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು. ನಂತರ ತಹಸೀಲ್ದಾರ್ ಶ್ರೀ ಮಹಾದೇವ ಸನ್ಮೋರೆ ಅವರು ಮನವಿಯನ್ನು ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಪ್ರಶಾಂತ್ ಕಾಂಬ್ಳೆ, ಮಹಾದೇವ್ ಕಾಂಬ್ಳೆ, ಯುವರಾಜ್ ಕಾಂಬ್ಳೆ, ಸುನೀಲ್ ಕಾಂಬ್ಳೆ, ಮಹೇಶ್ ಕಾಂಬ್ಳೆ ಮತ್ತು ಅನೇಕ ಮುಖಂಡರು, ವಿದ್ಯಾರ್ಥಿಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ವಿದ್ಯಾಧರ್ ಕಮತೆ. ರಾಯಭಾಗದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಪ್ರತಿಭಟನೆಯನ್ನ ನಾವೆಲ್ಲ ಯುವಕರು ವಿವಿಧ ಸಂಘಟನೆ ಮುಖಂಡರು ಹಮ್ಮಿಕೊಂಡಿದ್ದಾರೆ. ಇದು ಬಹಳ ಒಳ್ಳೆಯ ಬೆಳವಣಿಗೆ. ಏಕೆಂದ್ರೆ ನೀಟ್ ಪರೀಕ್ಷೆ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಲೋಪದೋಷ, ಪ್ರಶ್ನೆ ಪತ್ರಿಕೆಗಳ ಸೋರಿಕೆ, ಆ ಒಂದು ಹಿನ್ನೆಲೆಯಲ್ಲಿ ಮರುಪರೀಕ್ಷೆ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೇಶದಲ್ಲಿ ಸುಮಾರು 21 ಮಕ್ಕಳು ಆತ್ಮಹತ್ಯೆಯನ್ನ ಮಾಡಿಕೊಂಡಿರ್ತಾರೆ. ಇದು ಕೇವಲ ಆ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ಮಾಡಿಕೊಂಡಿರ್ತಕ್ಕಂಥ ಆತ್ಮಹತ್ಯೆ ಅಲ್ಲ, ಸರ್ಕಾರದ ವ್ಯವಸ್ಥೆಯ ಕೊಲೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆದ ಕಾರಣ ಕಳೆದ 10 ವರ್ಷಗಳಲ್ಲಿ ಕೇಂದ್ರದ ಒಂದು ಪರೀಕ್ಷಾ ವ್ಯವಸ್ಥೆಯಲ್ಲಿ 152 ಬಾರಿ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಆಗಿದೆ. ಅದರ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರ ಹೊರಬೇಕಾಗ್ತದೆ. ಆಗಿರಬಹುದು ಮತ್ತು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಬಹಳ ಅಭೂತಪೂರ್ವವಾಗಿರತಕ್ಕಂಥ ಒಂದು ಹೋರಾಟ ದೆಹಲಿಯಲ್ಲಿ ನಡೀತಾ ಇದೆ. ರಾವತ್ ಚಂದ್ರಶೇಖರ್ ಆಜಾದ್ ಅವರು ಭೀಮ್ ಆರ್ಮಿ ಭಾರತೀಯ ಕಮಿಷನ್ ವತಿಯಿಂದ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತೀನಿ ನಾನು, ಕೇಂದ್ರ ಸರ್ಕಾರ ಆ ವಿದ್ಯಾರ್ಥಿಗಳ ಮೇಲೆ ನಡೆದಿರತಕ್ಕಂಥ ಹಲ್ಲೆಯನ್ನ ಮತ್ತು ಅವ್ರಿಗೆ ಕೊಲೆಯಾಗಿರ್ತಕ್ಕಂಥ ಅನ್ಯಾಯವನ್ನ ಮತ್ತು ಜೊತೆಗೆ ಅವ್ರ ಮೇಲೆ ಮಾಡ್ತಕ್ಕಂಥ ಒಂದು ಅಭೂತಪೂರ್ವ ಒಂದು ಅಘೋರವಾಗಿರ್ತಕ್ಕಂಥ ಕೃತ್ಯಗಳನ್ನ ಅದರ ವಿರುದ್ಧ ಈ ಕೂಡಲೇ ಕೈಗೊಳ್ಳದೆ ಹೋದ್ರೆ ಅದರ ಪರಿಣಾಮ ಮುಂದಿನ ದಿನಮಾನಗಳಲ್ಲಿ ಬ್ಯಾರೆ ಆಗ್ತೈತಿ. ಅದನ್ನ ಹೇಳ್ಕೊಂಡ್ಕೊಂಡಾಗಿಲ್ಲ ನಾವು. ಯಾಕೆ ಬ್ಯಾರೆ ಆಗ್ತೈತಿ ಅಂದ್ರೆ, ನೀವು ಮಲ್ಕೊಂಡಿದ್ರಿ ಅಂತ ಇವತ್ತು ನನಗೆ ಸರ್ಕಾರ ಮಲ್ಕೊಂಡಿದ್ದೀರಿ, ನೀವು ಎಲ್ಲಿ ಹೊಂಟಿದ್ದೀರಿ? ನಿಮ್ಮ ಒಂದು ವಿದ್ಯಮಾನ ಯಾಕಡೆ ಹೊಂಟಿದ್ದೀರಿ ನೀವು? ಅಲ್ಲ ಸರ್, 17-18 ಜನ ವಿದ್ಯಾರ್ಥಿಗಳು ಮರಣ ಹೊಂದಿದ್ರು. ಅದ್ರ ಜೊತೆಗೆ ಸುಮಾರು ದಿನ ಆಯ್ತು ಸ್ಟ್ರೈಕ್ ಹಂಗೆ ನಡೀತಾ ಇದೆ. ಮಳಿ ಅಣದೆ, ಚಳಿ ಅಣದೆ, ಹೊಡೆದಾಡ್ತಾ ದೆಹಲಿಯ ಜಂತರ್ ಮಂತರಲ್ಲಿ ಅಷ್ಟು ವಿದ್ಯಾರ್ಥಿಗಳು ಆ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಹೋರಾಟ ಮಾಡ್ತಾನೆ ಇದ್ದಾರೆ. ನಿಮ್ಮ ವಾತಾವರಣ ಯಾಕಡೆ ಹೊಂಟಿದೆ ಅಂದ್ರೆ ನಾವು ಹಿಂಗೆ ಕೂಗ್ ಬಡಿತಾ ನೆಲಗಿರ್ಬೇಕು, ನೀವು ಅಲ್ಲೇ ಅದನ್ನ ಮಾಡ್ಬೇಕಾ? ಒಂದು ತಿಳಿತಾ ಇಲ್ಲ ನನಗೆ. ಸರ್ಕಾರ ಎಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಬೇಕಲ್ವಾ? ಮಾನ್ಯ ಮೋದಿ ಅವರೇ, ವಿದೇಶಿ ಪ್ರವಾಸ ಗೊತ್ತು, ವಿದೇಶಕ್ಕೆ ಅಡ್ಡಾಡೋದು ಗೊತ್ತು, ಅಲ್ಲಿ ಇಲ್ಲಿ ಹೋಗೋದು ಗೊತ್ತು, ಭಾರತದ ವಾತಾವರಣ ಇನ್ನೂ ಗೊತ್ತೇ ಇಲ್ಲ ನಿಮಗೆ. ಇವತ್ತು ನೀಟ್ ಪರೀಕ್ಷೆ ಸೋರಿಕೆ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ನಡೆದಂತ ಪ್ರತಿಭಟನೆ, ಸ್ಟೂಡೆಂಟ್ ಪ್ರತಿಭಟನೆ ನಡೆದಿದ್ದು. ಆ ಸಮಯದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಸಸ್ಪೆಂಡ್ ಮಾಡುವ ಬೇಡಿಕೆ ನಮ್ಮೆಲ್ಲ ದೇಶದ ಸ್ಟೂಡೆಂಟ್ ಬೇಡಿಕೆ ಆಗಿತ್ತು. ಆದರೆ ಮೋದಿ ಅವರು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಕೇಸನ್ನು ನಡೆಸ್ತೀವಿ, ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಈ ಉಡಾಪೆ ಮಾತುಗಳು ಬೇಡ. ಈಗ ನಮ್ಮ ರಾಯಬಾಗ ಸ್ಟೂಡೆಂಟ್ ಹಾಗೂ ನಮ್ಮ ನಾಗರಿಕರ ಪರವಾಗಿ ಹೇಳೋದಂದ್ರೆ, ಎಲ್ಲಿವರೆಗೆ ಜಿಲ್ಲೆಯಲ್ಲಿ ಸ್ಟೂಡೆಂಟ್ಗಳಿಗೆ ನ್ಯಾಯ ಸಿಗುವುದಿಲ್ಲವೋ ಅಲ್ಲಿವರೆಗೆ ನಮ್ಮ ಪ್ರತಿಭಟನೆ ನಿರಂತರವಾಗಿರ್ತಿದೆ. ಇಲ್ಲಿ ಮುಂದೆ ವಿಕೋಪಕ್ಕೆ ಹೋಗುವ ಪರಿಸ್ಥಿತಿ ಬಂದರೂ ಕೂಡ ನಾವು ಅದಕ್ಕೆ ತಯಾರಿರ್ತೀವಿ. ರಾಯಬಾಗ್ ಬಂದ್ ಮಾಡುವ ಪರಿಸ್ಥಿತಿ ಬಂದರೂ ರಾಯಬಾಗ್ ಬಂದ್ ಮಾಡಿ ಪ್ರತಿಭಟನೆ ಮಾಡುತ್ತೇವೆ.
ಮನವಿಯನ್ನು ಸಲ್ಲಿಸಿದ್ರಿ. ಇದರಿಂದ ಮನವಿ ಮಾನ್ಯ ಭಾರತ ರಾಷ್ಟ್ರಪತಿಗಳು ಹಾಗೂ ಮಾನ್ಯ ಭಾರತ ಪ್ರಧಾನಮಂತ್ರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಪ್ರಾಮಾಣಿಕ ಕೆಲಸವನ್ನು ನಾನು ಮಾಡ್ತೀನಿ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.